ಮಲಯಾಳಿ ಭಾಷಾ ಮಸೂದೆ 2025 ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ. ಇದು ಜಾರಿಗೆ ಬಂದರೆ ಕೇರಳದಲ್ಲಿನ ಅಷ್ಟೂ ಸರ್ಕಾರಿ ಶಾಲೆಗಳಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ತನಕ, ಮೊದಲನೇ ತರಗತಿಯಿಂದ 10ನೇ ತರಗತಿಯ ತನಕ ಫಸ್ಟ್ ಲ್ಯಾಂಗ್ವೇಜ್ ಅರ್ಥಾತ್ ಮೊದಲ ಭಾಷೆ ಮಲಯಾಳಂ ಆಗುತ್ತೆ. ಕಡ್ಡಾಯವಾಗಿ ಮಲಯಾಳಮನ್ನೇ ಕಲಿಬೇಕು ಅಂತ. ಕೇರಳ ಮಲಯಾಳಮನ್ನ ಕಡ್ಡಾಯ ಮಾಡಿದರೆ ಒಳ್ಳೇದಲ್ವಾ ಅಂತ ಅನ್ನಿಸಬಹುದು. ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಆದ್ರೆ ಏನ್ ತಪ್ಪು ಅನ್ನಿಸಬಹುದು. ಆದರೆ ಕಾಸರಗೋಡು ಜಿಲ್ಲೆ ಒಂದರಲ್ಲಿ ಆಗುವ ಸಮಸ್ಯೆ ಕರ್ನಾಟಕಕ್ಕೆ ಕಳವಳಕಾರಿಯಾದಂಥದ್ದು. ಕಾಸರಗೋಡು ನೀವು ನಕಾಶೆ ತೆಗೆದು ನೋಡಿದ್ರೆ ಅದು ಕೇರಳದಲ್ಲಿದೆ, ಟೆಕ್ನಿಕಲಿ ಅದು ಕೇರಳದಲ್ಲಿದೆ. ಕಾಸರಗೋಡು ಕೇರಳದ ಭಾಗ. ಆದರೆ ಅಲ್ಲಿ ಇರುವವರೆಲ್ಲರೂ ಕನ್ನಡಿಗರೇ. ಅಟ್ಲೀಸ್ಟ್ 70% ಕನ್ನಡಿಗರಿದ್ದಾರೆ ಅಲ್ಲಿ. ಅಲ್ಲಿನ ಶಾಲೆಗಳಲ್ಲೂ ಮಕ್ಕಳಿಗೆ ನೀವು ಮಲಯಾಳಂ ಕಲಿಸೋದಕ್ಕೆ ಶುರು ಮಾಡ್ಬಿಟ್ರೆ, ಈಗಾಗಲೇ ಮಲಯಾಳಂನ ಹೇರಿಕೆ ಅದು ಎಷ್ಟರ ಮಟ್ಟಿಗಿದೆ ಅಂದ್ರೆ ಕನ್ನಡಿಗರ ಸಂಖ್ಯೆ 70% 50% ಇಳಿದಿದೆ ಅಲ್ಲಿ ಅಂತಾರೆ. ಅಂಥದ್ರಲ್ಲಿ ಪ್ರಥಮ ಭಾಷೆ ಮಲಯಾಳಂ ಅಂತ ನೀವು ಕಂಪಲ್ಸರಿ ಮಾಡಿಬಿಟ್ರೆ ಏನಾಗುತ್ತೆ? ಕೇರಳ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿಬಿಟ್ಟಿದ್ದಾರೆ ಈಗ ಮಸೂದೆಯನ್ನ. ಇದು ಕಾನೂನು ಆಗಬೇಕು ಅಂದ್ರೆ ರಾಜ್ಯಪಾಲರ ಸೈನ್ ಹಾಕಬೇಕು. ಕರ್ನಾಟಕಕ್ಕಿರುವ ಆಪ್ಷನ್ ಕೇರಳ ರಾಜ್ಯಪಾಲರ ಮೇಲೆ ಒತ್ತಡ ತರೋದು. ಸೈನ್ ಯಾಕೆ ಹಾಕಬಾರದು ಅನ್ನುವುದಕ್ಕೆ ಸಂವಿಧಾನ ಮತ್ತು ಕಾನೂನಿನ ಸಾಕ್ಷ್ಯಗಳನ್ನು ಕೊಟ್ಟು ಅವ್ರನ್ನ ಕನ್ವಿನ್ಸ್ ಮಾಡೋದು.